ಸೆಕ್ಸ್ ಪ್ರಾಬ್ಲಮ್ಸ್ ಅಂತಂದ್ರೆ ಇರೆಕ್ಟೈಲ್ ಡಿಸ್ಫಂಕ್ಷನ್ ಅಂತಾರೆ. ಎಷ್ಟೋ ಸರಿ ಸೆಕ್ಸ್ ಮಾಡೋದಕ್ಕಿಂತ ಮುಂಚೆನೆ ಸ್ಖಲನ ಆಗೋಗ್ತದೆ. ಡಯಾಬಿಟಿಸ್ ನಲ್ಲಿ 3 ಪಟ್ಟು ಸಾಮಾನ್ಯ ವ್ಯಕ್ತಿಗಿಂತ 3 ಪಟ್ಟು ಜಾಸ್ತಿ ಆಗ್ತದೆ. ಕಣ್ಣಿನ ಪ್ರಾಬ್ಲಮ್ ಬರ್ತದೆ, ಕಿಡ್ನಿ ಪ್ರಾಬ್ಲಮ್ ಬರ್ತದೆ, ಹಾರ್ಟ್ ಪ್ರಾಬ್ಲಮ್ ಬರ್ತದೆ. ಡಯಾಬಿಟಿಸ್ ಬಂದ್ರೆ ಈ ಸೆಕ್ಸ್ ಪ್ರಾಬ್ಲಮ್ ಬಂದೇ ಬರ್ತದೆ. ನೋಡಿ, ಈಗಿನ ದಿವಸ ಡಯಾಬಿಟಿಸ್ ಅಂದರೆ ಸಕ್ಕರೆ ಕಾಯಿಲೆನೂ ಜಾಸ್ತಿ ಆಗ್ತಾ ಇದೆ. ಸಕ್ಕರೆ ಕಾಯಿಲೆ ಜಾಸ್ತಿ ಆಗೋದಲ್ಲದೆ ಸಕ್ಕರೆ ಕಾಯಿಲೆಯಿಂದಾದ ಸಮಸ್ಯೆಗಳು ಅಂದರೆ ಕಾಂಪ್ಲಿಕೇಶನ್ಸ್ ಅಂತೀವಿ, ಅದು ತುಂಬ ಜಾಸ್ತಿ ಆಗ್ತಾ ಇದೆ. ಕಾರಣ ಏನು ಅಂತಂತಂದರೆ ಡಯಾಬಿಟಿಸ್ನ ಹತೋಟಿಗೆ ತರೋದಕ್ಕೆ ಪ್ರಯತ್ನಗಳು ಸಾಕಾಗ್ತಾ ಇಲ್ಲ. ಡಯಾಬಿಟಿಸ್ ಕ್ಯೂರ್ ಆಗ್ತದೆ ಅಂತನೋ ನಂಬಿಕೆಗಳು ಕೆಲವರು ಇಟ್ಕೊಂಡಿದ್ದಾರೆ. ಕ್ಯೂರ್ ಆಗೋದಿಲ್ಲ ಅದು. ಆದರೆ ಆ ಡಯಾಬಿಟಿಸ್ನ ಅಂದರೆ ಸಕ್ಕರೆ ಕಾಯಿಲೆನ ಹತೋಟಿಯೊಳಗೆ ಇಟ್ಕೋಬೋದು. ಅದು ಆಲ್ಮೋಸ್ಟ್ ಕ್ಯೂರ್ ಇದ್ದಂಗೆ. ಅದು ಭಾಳ ಸರಿ ನನ್ನ ಹತ್ರ ಬರ್ತಾರೆ, ಕ್ಯೂರ್ ಆಗೋದಿಲ್ವಾ ಡಾಕ್ಟ್ರಿ ಅಂತ ಕೇಳ್ತಾರೆ. ಕ್ಯೂರ್ ಆಗೋದಿಲ್ಲ, ಆದರೆ ಅದನ್ನು ಹತೋಟಿ ಹೇಳ್ಕೊಂಡು ಕ್ಯೂರ್ ಇದ್ದಂಗೆ ಮ್ಯಾನೇಜ್ ಮಾಡ್ಬೋದು, ಕ್ಯೂರ್ ಆದಂಗೆ ಮ್ಯಾನೇಜ್ ಮಾಡ್ಬೋದು ಅಂತ ನಾವು ತಿಳ್ಕೊಬೇಕು. ಡಯಾಬಿಟಿಸ್ ರೋಗ ಭಾಳ ಜಾಸ್ತಿ ಆಗ್ತಾಯಿದೆ ಈಗ. ಟೈಪ್ 2 ಡಯಾಬಿಟಿಸ್ ರೋಗದೊಳಗೆ ಈ ಸೆಕ್ಸ್ ಪ್ರಾಬ್ಲಮ್ಸ್ ಬರ್ತದೆ. ಸೆಕ್ಸ್ ಪ್ರಾಬ್ಲಮ್ಸ್ ಅಂತಂದರೆ ಇರೆಕ್ಟೈಲ್ ಡಿಸ್ಫಂಕ್ಷನ್ ಅಂತಾರೆ. ನಿಮಿರುವಿಕೆ ಸ್ಪಿನಿಸ್ ನಿಮಿರುವಿಕೆ ಕಡಿಮೆ ಆಗ್ತದೆ ಅಂತಂದರೆ ಅವನಿಗೆ ಮೊದಲಂಗೆ ಆಸಕ್ತಿ ಬರೋದಿಲ್ಲ, ಅದಕ್ಕೆ ಕಾಮಾಸಕ್ತಿ ಕಡಿಮೆ ಆಗೋದು ಅಂತಾರೆ. ಲಿಬಿಡೋ ಕಡಿಮೆ ಆಗೋದು ಅಂತಾರೆ. ನಿಮಿರುವಿಕೆನೂ ಕಡಿಮೆ ಆಗ್ತದೆ, ಅಂದರೆ ಇರೆಕ್ಷನ್ನು ಕಡಿಮೆ ಆಗ್ತದೆ. ಸೆಕ್ಷುವಲ್ ಆ್ಯಕ್ಟ್ ಮಾಡೋದಕ್ಕಾಗೋದಿಲ್ಲ. ಎಷ್ಟೋ ಸರಿ ತೀವ್ರ ಸ್ಖಲನ ಆಗೋಗ್ತದೆ, ಅಂದರೆ ಸೆಕ್ಸ್ ಮಾಡೋದಕ್ಕಿಂತ ಮುಂಚೆನೇ ಸ್ಖಲನ ಆಗೋಗ್ತದೆ. ಸೊ ಇವೆಲ್ಲ ಸಮಸ್ಯೆಗಳು ಡಯಾಬಿಟಿಸ್ನಲ್ಲಿ 3 ಪಟ್ಟು ಸಾಮಾನ್ಯ ವ್ಯಕ್ತಿಗಿಂತ 3 ಪಟ್ಟು ಜಾಸ್ತಿ ಆಗ್ತದೆ. ಆದ್ದರಿಂದ ಇದಕ್ಕೆ ಚಿಕಿತ್ಸೆ ಅಂತಂತಂದರೆ ಫಸ್ಟ್ ಚಿಕಿತ್ಸೆ ಅಂತಂತಂದರೆ ಡಯಾಬಿಟಿಸ್ ಸರಿ ಮಾಡ್ಕೊಳ್ಳಿ, ಡಯಾಬಿಟಿಸ್ನ ಹತೋಟಿಯೊಳಗೆ ಇಟ್ಕೊಳ್ಳಿ, ಸರಿಯಾದ ರೀತಿಯಿಂದ ಆಹಾರ ಕಂಟ್ರೋಲ್ ಮಾಡ್ಕೊಳ್ಳಿ, ಔಷಧಿಗಳನ್ನ ಸರಿಯಾಗಿ ತಗೊಳ್ಳಿ, ಎಕ್ಸಸೈಸ್ ಬೇಕದಕ್ಕೆ, ಆ ಎಕ್ಸಸೈಸ್ ಮಾಡಿ. ಇದನ್ನು 3 ಬಿಡೋ ಹಾಗೆ ಇಲ್ಲ. ಬರೀ ಮೆಡಿಸಿನ್ ತೊಗೊಂಡ್ರೆ ಡಯಾಬಿಟಿಸ್ ಕಂಟ್ರೋಲ್ ಬರೋಲ್ಲ. ಮೆಡಿಸಿನ್ ತೊಗೊಳೋದ್ರಿಂದ ಡಯಾಬಿಟಿಸ್ ಕಂಟ್ರೋಲು ಬರ್ತದೆ, ಜೊತೆಗೆ ಈ ಸೆಕ್ಸ್ ಪ್ರಾಬ್ಲಮ್ಸೂ ಕಡಿಮೆ ಆಗ್ತದೆ. ಬಟ್ ಸಾಮಾನ್ಯವಾಗಿ ಭಾಳ ಜನಕ್ಕೆ ಗೊತ್ತಿಲ್ಲದಿರೋದು ಅಂತಂದರೆ ಡಯಾಬಿಟಿಸ್ ಬಂದರೆ ಈ ಸೆಕ್ಸ್ ಪ್ರಾಬ್ಲಮ್ ಬಂದೇ ಬರ್ತದೆ. ಮುಖ್ಯವಾದ ಕಾರಣ ಅಂತಂದರೆ ಡಯಾಬಿಟಿಸ್ ನರದ ಮೇಲೆ ಪರಿಣಾಮ ಬೀರ್ತದೆ, ಆಮೇಲೆ ರಕ್ತನಾಳಗಳ ಮೇಲೆ ಪರಿಣಾಮ ಬೀರ್ತದೆ. ಈ ಸೆಕ್ಸ್ ಪ್ರಾಬ್ಲಮ್ ಬರೋದು ರಕ್ತನಾಳಗಳ ಮೇಲೆ ಪ್ರಭಾವ ಬೀರೋದ್ರಿಂದ ರಕ್ತನಾಳಗಳು ಕುಸಿತವೆ, ರಕ್ತ ಹೊರಗೆ ಹೋಗೋದಕ್ಕಾಗೋದಿಲ್ಲ. ಅಂದರೆ ಮೊದಲಂಗೆ ಚಲನವಲ್ಲೇ ಇರೋದಿಲ್ಲ ರಕ್ತ. ಅದಾದಾಗ ಸೆಕ್ಸ್ ಇಫೆಕ್ಟು ಕಡಿಮೆ ಆಗ್ತದೆ. ರಕ್ತ ಚೆನ್ನಾಗಿ ಸಪ್ಲೈ ಆದರೆ ಮಾತ್ರ ನಿಮಿರುವಿಕೆ ಬರ್ತದೆ, ಪೀನಿಸ್ಸು ಇರೆಕ್ಷನ್ ಆಗ್ತದೆ. ಅದೇ ಕಡಿಮೆ ಆದಾಗ ನ್ಯಾಚುರಲ್ ಇರೆಕ್ಷನ್ ಆಗೋದಿಲ್ಲ. ಅದರಿಂದ ನಾವೆಲ್ಲರೂ ಗಮನ ಕೊಡಬೇಕಾಗಿರೋದು ಅಂತಂದರೆ ಡಯಾಬಿಟಿಸ್ ಅಲ್ಲ, ಡಯಾಬಿಟಿಸ್ನಿಂದ ಆಗುವ ಕಾಂಪ್ಲಿಕೇಶನ್ಸ್. ಮುಂದಿನ ದಿನಗಳಲ್ಲಿ ಕಾಂಪ್ಲಿಕೇಶನ್ಸ್ ಬರ್ತವೆ. ಈ ಸೆಕ್ಸ್ ಒಂದು ಪ್ರಾಬ್ಲಮ್ಮು, ಕಣ್ಣಿನ ಪ್ರಾಬ್ಲಮ್ ಬರ್ತದೆ, ಕಿಡ್ನಿ ಪ್ರಾಬ್ಲಮ್ ಬರ್ತದೆ, ಹಾರ್ಟ್ ಪ್ರಾಬ್ಲಮ್ ಬರ್ತದೆ, ಆಮೇಲೆ ಕಾಲುಗಳಲ್ಲಿ ರಕ್ತನಾಳಗಳು ಸಣ್ಣದಾಗಿ ಗ್ಯಾಂಗ್ರೀನ್ ಬರ್ತದೆ. ನೋಡಿ ಎಷ್ಟೊಂದು ಸಮಸ್ಯೆ ಇದೆ. ಆ ಎಲ್ಲ ಸಮಸ್ಯೆಗಳನ್ನು ಡಯಾಬಿಟಿಸ್ ಕಂಟ್ರೋಲ್ ಮಾಡೋದ್ರಿಂದ ಸರಿ ಮಾಡ್ಕೋಬೋದು. ಅದನ್ನು ನಿಮಿರುವಿಕೆನ ಹೆಂಗೆ ಜಾಸ್ತಿ ಮಾಡೋದು ಅನ್ನೋದನ್ನು ಯೋಚನೆ ಮಾಡೋದ್ರ ಬದಲು ಡಯಾಬಿಟಿಸ್ ಫಸ್ಟ್ ಕಂಟ್ರೋಲ್ ಮಾಡಿ, ವೈದ್ಯರ ಹತ್ರ ಹೋಗಿ. ಎಷ್ಟೋ ಇವತ್ತಿನ ದಿವಸ ಎಲ್ಲ ಕಡೆಗೂ ಟೆಸ್ಟ್ ಮಾಡೋ ಲ್ಯಾಬ್ಸ್ ಬಂದಿವೆ. ಡಾಕ್ಟ್ರು ಹೇಳಿದರೆ ಅದನ್ನು ಟೆಸ್ಟ್ಗಳು ಮಾಡಿಸ್ಕೊಂಡು ನಿಮ್ಮ ಕಂಡೀಷನ್ ಯಾವ ಥರ ಇದೆ ಅಂತ ನೋಡ್ಕೊಳ್ಳಿ. ವರ್ಷಕ್ಕೊಂದು ಸರಿ ಏನಾದರೂ ಟೆಸ್ಟ್, ಎಲ್ಲ ಡೀಟೇಲ್ ಟೆಸ್ಟ್ ಮಾಡಿಸ್ಬೇಕು. 3 ತಿಂಗಳಿಗೊಂದು ಸರಿ, 2 ತಿಂಗಳು ಅಥವಾ 3 ತಿಂಗಳಿಗೊಂದು ಸರಿ ಶುಗರ್ ಎಷ್ಟಿದೆ ಅಂತ ನೋಡ್ಕೋಬೇಕು. ಎಷ್ಟೋ ಸರಿ ಸಮಸ್ಯೆ ಕಾಣೋದೇ ಇಲ್ಲ. ಭಾಳ ಜನ ಏನು ತಿಳ್ಕೊಂಡಿದ್ದಾರೆ ಅಂದರೆ ಡಯಾಬಿಟಿಸ್ ಸಮಸ್ಯೆ ಇಲ್ಲ ರೀ, ನಾನು ಆರಾಮಾಗಿದ್ದೀನಿ ರೀ, ಶುಗರ್ ಕಂಟ್ರೋಲ್ ಇದೆ ರೀ. ನಾನು ಕೇಳ್ತೀನಿ, ಎಷ್ಟು ದಿವಸ ಆಯಿತು ಸ್ವಾಮಿ ಟೆಸ್ಟ್ ಮಾಡಿಸಿ? 1 ವರ್ಷ ಆಯಿತು. 1 ವರ್ಷದ ಹಿಂದೆ ಟೆಸ್ಟ್ ಮಾಡಿದಾಗ ನಾರ್ಮಲ್ ಇರ್ತದೆ. ಮತ್ತೆ 3 ತಿಂಗಳಾದಮೇಲೆ ಮತ್ತೆ ಮಾಡಬೇಕು. ಮಾಡದೇ ಇದ್ದರೆ ಶುಗರ್ ಜಾಸ್ತಿ ಆದರೆ ಗೊತ್ತಾಗೋದೇ ಇಲ್ಲ. ಎಷ್ಟೋ ಸಲ 1 ವರ್ಷದಲ್ಲಿ ಶುಗರ್ ಜಾಸ್ತಿ ಆಗಿರುತ್ತೆ, ಅವ್ರಿಗೆ ಗೊತ್ತೇ ಇರೋದಿಲ್ಲ. ಅಂದರೆ ಎಲ್ಲ ನಾರ್ಮಲ್ ಇದೆ ಅಂತ ಹೇಳ್ತಾರೆ. ಸಾಮಾನ್ಯವಾಗಿ ಬಾಯಾರಿಕೆ, ಆಮೇಲೆ ಹಸಿವು ಜಾಸ್ತಿ ಆಗೋದು, ಮೂತ್ರ ಜಾಸ್ತಿ ಆಗೋದು ಅರ್ಲಿ ಸಿಮ್ಟಮ್ಸ್ ಅವು ಡಯಾಬಿಟಿಸ್. ಬಟ್ ಈಗಿನ ದಿವಸದಲ್ಲಿ ಅದು ಯಾವುದೂ ಸಿಮ್ಟಮ್ಸ್ ಇರೋದಿಲ್ಲ. ಆಮೇಲೆ ತುಂಬ ಸುಸ್ತಾಗೋದು, ಚರ್ಮದ ಸಮಸ್ಯೆ ಬರೋದು, ಅದನ್ನು ಎಷ್ಟೋ ಸರಿ ಕಂಡು ಬರೋದಿಲ್ಲ. ಆದರೆ ಡಯಾಬಿಟಿಸ್ ಇರುತ್ತೆ. ಡಯಾಬಿಟಿಸ್ ಒಂದ್ಸಲಿ ಶುರು ಆದಮೇಲೆ ದಿನ 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 ಕಾಂಪ್ಲಿಕೇಶನ್ಸು ಆಗ್ತಾ ಹೋಗುತ್ತೆ. ಅಂದರೆ ಸಮಸ್ಯೆಗಳು, ಅದೇ ಹೇಳಿದ್ನಲ್ಲ, ಹಾರ್ಟ್ದು, ಬ್ರೈನ್ದು, ನರಗಳದು, ರಕ್ತನಾಳದ್ದು, ಇವೆಲ್ಲ ಸಮಸ್ಯೆಗಳಾಗ್ತವೆ. ಅದನ್ನು ತಡೆಗಟ್ಟಬೇಕು ಅಂತಂದರೆ ನೀವು ಡಯಾಬಿಟಿಸ್ನ ಪೂರ್ತಿ ಕಂಟ್ರೋಲ್ನೊಳಗೆ ಇಟ್ಕೋಬೇಕು. ನಾನು ಹೇಳಿದ್ನಲ್ಲ ಮೊದಲೇ 3 ಪಟ್ಟು ಜಾಸ್ತಿ ಇದೆ ಡಯಾಬಿಟಿಕ್ಸ್ನಲ್ಲಿ ಸಾಮಾನ್ಯ ವ್ಯಕ್ತಿಗಿಂತ. ಅದರಿಂದ ಅದ್ರ ಬಗ್ಗೆ ನಾವು ಗಮನ ಕೊಡಬೇಕು. ಆಮೇಲೆ
ನಿಮಿರುವಿಕೆ ಕಡಿಮೆ ಆದಾಗ ಕೆಲವರು ಮೆಡಿಸಿನ್ಸ್ ಬರ್ಕೊಡ್ತಾರೆ. ಆ ಮೆಡಿಸಿನ್ಸ್ ಒಳ್ಳೆ ಮೆಡಿಸಿನ್ಸೇ ಇವೆವು, ಅದನ್ನು ತೊಗೊಳ್ಬೇಕು. ಡಾಕ್ಟರ್ ಬರೆದು ಕೊಟ್ಟಿದ್ದ ಔಷಧಿಗಳನ್ನ ತೊಗೋಬೇಕು. ಇದಕ್ಕೆ ಸ್ಪೆಷಲ್ಲಾಗಿ ಔಷಧಿ ಇದೆ. ಈಗಿನ ದಿವಸ ಆ ಔಷಧಿನೂ ಸಿಗ್ತಾಯಿದೆ. ಆ ಔಷಧಿಯಿಂದ ಹಾರ್ಟ್ ಪ್ರಾಬ್ಲಮ್ ಆಗುತ್ತೆ ಅಂತ ಕೆಲವರು ಹೆದರ್ಸ್ತಾರೆ. ಏನೂ ಹೆದರಬೇಕಾಗಿಲ್ಲ. ವೈದ್ಯರ ಹತ್ರ ಹೋಗಿ ಅವರ ಅಡ್ವೈಸ್ ಪ್ರಕಾರ ತೊಗೋಬೇಕು. ಎಲ್ಲನೂ ಕಂಟ್ರೋಲ್ನೊಳಗೆ ಇಟ್ಕೋಬೇಕು. ಡಯಾಬಿಟಿಸ್ನಿಂದ ಆಗೋ ಹಾರ್ಟ್ ಪ್ರಾಬ್ಲಮ್ಮು ಆ ಟ್ಯಾಬ್ಲೆಟ್ನಿಂದ ಹಾರ್ಟ್ ಪ್ರಾಬ್ಲಮ್ಸ್ಗಿಂತ ಕಡಿಮೆ. ಅದರಿಂದ ಟ್ಯಾಬ್ಲೆಟ್ ತೊಗೊಂಡು ನಿಮಿರುವಿಕೆ ಜಾಸ್ತಿ ಆಗ್ತದೆ, ಜೊತೆಗೆ ಸಮಾಧಾನ ಬರ್ತದೆ, ಫ್ಯಾಮಿಲಿ ಲೈಫ್ ಚೆನ್ನಾಗಿರ್ತದೆ. ಸೆಕ್ಸ್ ಪ್ರಾಬ್ಲಮ್ ಮೇಜರ್ ಪ್ರಾಬ್ಲಮ್. ಅದು ಭಾಳ ಸಲ ಫ್ಯಾಮಿಲಿಗಳು ಕುಸಿದು ಹೋಗ್ತವೆ, ಇದು ಆಗ್ತದೆ, ಏನೋ ಡೈವೋರ್ಸ್ ಆಗ್ತದೆ. ಅದನ್ನು ತಡೆಯೋದಕ್ಕೆ ಸಾಧ್ಯವಾದಷ್ಟು ಡಯಾಬಿಟಿಸ್ನ ಕಂಟ್ರೋಲ್ನಲ್ಲಿ ಇಟ್ಕೋಬೇಕು. ಭಾಳ ಸರಿ ಏನು ಮಾಡ್ತಾರೆ, ಡಯಾಬಿಟಿಸ್ ಇದ್ದರೆ ಮದುವೆ ಆಗಲೇಬಾರ್ದಾ ಅಂತ ನನ್ನ ಹತ್ರ ಬಂದು ಕೇಳ್ತಾರೆ. ಎಷ್ಟೋ ಯಂಗ್ ಕಪಲ್ಸ್ ಇನ್ನೂ ಮದುವೆ ಆಗಿರೋದಿಲ್ಲ, ಬಂದು ಕೌನ್ಸಿಲಿಂಗಿಗೆ ಬಂದಿರ್ತಾರೆ. ನಾನು ಹೇಳ್ತೀನಿ, ನೋಡಿ, ಡಯಾಬಿಟಿಸ್ ಕಂಟ್ರೋಲ್ ಮಾಡ್ಬೋದು, ಮದುವೆ ಖಂಡಿತ ಮದುವೆ ಆಗ್ಬೋದು. ಆಮೇಲೆ ಡಯಾಬಿಟಿಸ್ ಬಂದ ತಕ್ಷಣ ಇವೆಲ್ಲ ಸಮಸ್ಯೆಗಳು ಬರೋದಿಲ್ಲ. ಕ್ರಾನಿಕ್ ಆಗಿ ಡಯಾಬಿಟಿಸ್ ಇದ್ದರೆ, ಬಹಳ ದಿವಸ ಡಯಾಬಿಟಿಸ್ ಇದ್ದರೆ, 10, 20, 30 ವರ್ಷ ಡಯಾಬಿಟಿಸ್ ಇದ್ದಾಗ ಈ ಕಾಂಪ್ಲಿಕೇಶನ್ಸ್ ಬರ್ತದೆ. ಮೊದಲಿನಿಂದನೇ ನೀವು ಡಯಾಬಿಟಿಸ್ ಕಂಟ್ರೋಲ್ನೊಳಗಿದ್ದರೆ ಕಾಂಪ್ಲಿಕೇಶನ್ಸ್ ಬಂದೇ ಬರುತ್ತೆ, ಆದರೆ ತಡವಾಗಿ ಬರ್ತದೆ. ಅದರಿಂದ ನಿಮ್ಮ ಫ್ಯಾಮಿಲಿ ಲೈಫು ಏನೂ ಅಫೆಕ್ಟ್ ಆಗೋದಿಲ್ಲ. ಮನುಷ್ಯನಿಗೆ ಕಂಪ್ಯಾನಿಯನ್ ಬೇಕೇ ಬೇಕು, ಸಂಗಾತಿ ಬೇಕೇ ಬೇಕು. ಅದರಿಂದ ನೀವು ಸಂಗಾತಿ ಮದುವೆ ಆಗಿ, ಆದರೆ ಡಯಾಬಿಟಿಸ್ನ ಕಂಟ್ರೋಲ್ ಮಾಡಿ. ಡಯಾಬಿಟಿಸ್ನಿಂದ ಮದುವೆ ಆಗೋದು ನಿಲ್ಲಿಸೋದನ್ನು ಬೇಕಾಗಿಲ್ಲ. ಹಿಂದೆ ಅದನ್ನು ಹೇಳ್ತಿದ್ರು ಕೆಲವರು, ಬಟ್ ಆ ಥರ ಏನಿಲ್ಲ. ಆಮೇಲೆ ಡಯಾಬಿಟಿಸ್ ಬಗ್ಗೆ ಸೀರಿಯಸ್ ಆಗಿ ಆಧುನಿಕ ಮೆಡಿಸಿನ್ಸ್, ಬೇಕಾದಷ್ಟು ಮೆಡಿಸಿನ್ಸ್ ಇದೆ, ಕಂಟ್ರೋಲ್ ಮಾಡ್ಕೋಬೋದು. ಆ್ಯಂಡ್ ಈ ಸೆಕ್ಸ್ ಪ್ರಾಬ್ಲಮ್ಸನ್ನು ಬರ್ದಂಗೆ ತಡಿಬೋದು. ಆ್ಯಂಡ್ ಸಂತೋಷದಿಂದ ಸುಖವಾಗಿರ್ಬೋದು ಅಂತ ನಾವು ಎಲ್ಲರಿಗೂ ಹೇಳ್ತೀವಿ. ಈಗಿನ ದಿವಸದೊಳಗೂ ಸ್ವಲ್ಪ ಅವೇರ್ನೆಸ್ ಬರುತ್ತೆ. ಇನ್ನೂ ಇದ್ರ ಬಗ್ಗೆ ಹೆಚ್ಚು ಅವೇರ್ನೆಸ್ ಬರಬೇಕು.